ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಜು ಸುಮಿತ್. ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಒಂದು ವೆರಿಫಿಕೇಶನ್ ಅಪಾಯಿಂಟ್ಮೆಂಟ್ ಲಿಂಕ್ ಅಂತ ಬಿಟ್ಟಿದ್ದಾರೆ. ಇದು ಯಾರಿಗೋಸ್ಕರ ಇದೆ ಅಂತ ಇವತ್ತು ಅರ್ಥ ಮಾಡ್ಕೋತಿರ್ತೇವೆ. ನೋಡಿ ನೋಡಿ ಇದು ಒಂದು ಆಫ್ಲೈನ್ ವೆರಿಫಿಕೇಶನ್ ಅಪಾಯಿಂಟ್ಮೆಂಟ್ ಲಿಂಕ್ ಇದೆ. ಇದರಲ್ಲಿ ನೀವು ಅಪಾಯಿಂಟ್ಮೆಂಟ್ ಯಾವ ಸ್ಟೂಡೆಂಟ್ಸ್ ತಗೋಬೇಕಂದ್ರೆ, ನೀವು ಯಾವ್ದಾದ್ರು ಕೋಟಾಗೆ ಎಲಿಜಿಬಲ್ ಇದ್ದೀರಾ, ಬಟ್ ಯಾವ್ದಾದ್ರು ಒಂದು XYZ ರೀಸನ್ಗೋಸ್ಕರ ಆ ಕೋಟಾ ನೀವು ಕ್ಲೇಮ್ ಮಾಡೋಕ್ ಆಗಿರೋಂಗಿಲ್ಲ. ಸೊ ಅಂತ ಸ್ಟೂಡೆಂಟ್ಸ್ ಹತ್ರ ಇವಾಗ ಒಂದು ಫೈನಲ್ ಅಂಡ್ ಲಾಸ್ಟ್ ಅಪಾರ್ಚುನಿಟಿ ಇದೆ. ನೀವು ಹೋಗಿ ಆ ಕೋಟಾ ಇನ್ನೊಮ್ಮೆ ಕ್ಲೇಮ್ ಮಾಡ್ಕೋಬಹುದು. ನೀವು ಕರೆಕ್ಟ್ ಆಗಿ ಕ್ಲೇಮ್ ಮಾಡ್ಕೋಬಹುದು ಇಫ್ ನಿಮ್ಮ ಹತ್ರ ಒಂದು ವ್ಯಾಲಿಡ್ ಅದು ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇದಾವಂದ್ರೆ. ಸೊ ಅದೇ ರೀತಿ ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕಂದ್ರು ಅದು ಕೂಡ ಇವಾಗ ಪಾಸಿಬಲ್ ಇದೆ. ಫೈನಲ್ ಟೈಮ್, ಲಾಸ್ಟ್ ಟೈಮ್ ನಿಮ್ಗೆ ಇದು ಅಪಾರ್ಚುನಿಟಿ ಕೊಡ್ತಿದ್ದಾರೆ. ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನೇ ಚೇಂಜಸ್ ಮಾಡ್ಕೋಬಹುದು. ಯಾವ್ದಾದ್ರು ಕೋಟಾ ಅನ್ಕ್ಲೇಮ್ಡ್ ಆಗಿದೆ, ಇವನ್ ಇಫ್ ಯು ಆರ್ ಲೈಕ್ ಆ ಕೋಟಾಗೆ ನೀವು ಎಲಿಜಿಬಲ್ ಇದ್ರೆ ಅಂದ್ರೆ ಕೂಡ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೋಬಹುದು ಅದ್ರಗೋಸ್ಕರ. ಫಾರ್ ಎಕ್ಸಾಂಪಲ್ 371 ನಿಮ್ಮ ಹತ್ರ ಇವಾಗ ಡಾಕ್ಯುಮೆಂಟ್, ಮುಂಚೆ ಡಾಕ್ಯುಮೆಂಟ್ ಇದ್ದಿದ್ದಿಲ್ಲ, ರೀಸೆಂಟ್ ಆಗಿ ಅಪ್ಲೈ ಮಾಡಿದ್ರೆ ಇವಾಗ ಡಾಕ್ಯುಮೆಂಟ್ ಬಂದಿದೆ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದು ಕನ್ಸರ್ನ್ ಇರುತ್ತೆ. ಸೊ ಇವಾಗ ನೀವು ಅದು 371 ಸರ್ಟಿಫಿಕೇಟ್ ತಗೊಂಡು ಹೋಗಿ ನೀವು 371 ಕೋಟಾಗೋಸ್ಕರ ಕ್ಲೇಮ್ ಮಾಡ್ಕೋಬಹುದು. ನೀವು 371 ಅಲ್ಲಿ ಸೀಟ್ ಪಡ್ಕೋಬಹುದು, ಅಪಾರ್ಚುನಿಟಿ ಇದೆ ನೋಡಿ. ಅದೇ ರೀತಿ ಕನ್ನಡ ಮೀಡಿಯಂ, ಓಕೆ, ರೂರಲ್ ಸರ್ಟಿಫಿಕೇಟ್, ಈ ಟೈಪ್ ಇತ್ಯಾದಿ ಇತ್ಯಾದಿ ಯಾವುದೇ ಡಾಕ್ಯುಮೆಂಟ್ಸ್ ರೀಸೆಂಟ್ ಆಗಿ ನಿಮ್ಮ ಹತ್ರ ಬಂದಿದ್ದಾವೆ, ಅವ್ರ ಹತ್ರ ನಿಮ್ಮ ಮುಂಚೆನೇ ಇದ್ದು ನೀವು ಅದಕ್ಕೆ ಕ್ಲೇಮ್ ಮಾಡೋಕೆ ಆಗಿರೋಂಗಿಲ್ಲ. ಇನ್ವ್ಯಾಲಿಡ್ RD ನಂಬರ್ ಕೊಟ್ಟಿದ್ರೆ ಏನಾದ್ರೂ ರೀಸನ್ ಇದ್ರೆ ಫೈನಲ್ ಅಪಾರ್ಚುನಿಟಿ ನೋಡಿ. ಇದಕ್ಕೆ ನೀವು ಹೋಗಿ ಕ್ಲಿಕ್ ಮಾಡಿದ್ರೆ ಈ ಟೈಪ್ ಒಂದು ಲಾಗಿನ್ ಫಾರ್ಮ್ ಓಪನ್ ಆಗುತ್ತೆ. ನಿಮ್ದು ಏನ್ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಇರುತ್ತೆ ಅದ್ರ ಮುಖಾಂತರ ಲಾಗಿನ್ ಮಾಡಿ ಸ್ಲಾಟ್ ಬುಕ್ ಮಾಡ್ಕೋಬೇಕಾಗತ್ತೆ. ಇದು ಏನು ವೆರಿಫಿಕೇಶನ್ ಇರುತ್ತೆ ಅಲ್ಲಿ ಎಲ್ಲಿ ಇರುತ್ತೆ ಅಂದ್ರೆ ಆಫ್ಲೈನ್ ನಡೀತಿರುತ್ತೆ ವೆರಿಫಿಕೇಶನ್ KE ಆಫೀಸ್ ಬೆಂಗಳೂರಲ್ಲಿ. ನೀವು ಬೆಂಗಳೂರಿಗೆ ಹೋಗಿ ವೆರಿಫಿಕೇಶನ್ಸ್ ಮಾಡ್ಕೊಂಡು ಆ ಕೊಟ್ಟಾಗೆ ಕ್ಲೇಮ್ ಮಾಡ್ಕೊಂಡು ಅದರಲ್ಲಿ ಸೀಟ್ ಪಡ್ಕೋಬಹುದು ನೋಡಿ. ಐ ಹೋಪ್ ಈ ಮಾಹಿತಿ ಎಲ್ಲರಿಗೆ ಯೂಸ್ಫುಲ್ ಆಗಿದೆ. ಯಾರಾದ್ರೂ ಸ್ಟೂಡೆಂಟ್ಸ್ ನಿಮ್ಗೆ ಈ ಟೈಪ್ ಗೊತ್ತಿದೆ, ನಿಮ್ಗೆ ರೀಸೆಂಟ್ ಆಗಿ ಅವ್ರ ಕನ್ಸರ್ನ್ ಹೇಳಿದಾರೆ ಈ ಟೈಪ್ ಇಶ್ಯೂ ಅಂದ್ರೆ, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಸಾಕಷ್ಟು ಹೆಲ್ಪ್ ಆಗ್ತಿರತ್ತೆ ನೋಡಿ. ಸೊ ಈ ವಿಡಿಯೋಲಿ ಇಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಸೊ ಟಾಟಾ, ಬಾಯ್.